ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ಪರಿಶುದ್ಧ ನಾಮದಲ್ಲಿ ವಂದಿಸ್ತೇನೆ. ಪ್ರತಿದಿನ ಕ್ರಮ ತಪ್ಪದೆ ದೇವರ ಸಮ್ಮುಖದಲ್ಲಿ ಬಂದು ವಾಕ್ಯಗಳನ್ನು ಕೇಳುತ್ತಾ ಇದ್ದೀರಾ. ವಾಕ್ಯಗಳನ್ನು ಕೇಳುವಂಥ ನಿಮಗೆ ಆ ದೇವಾದಿ ದೇವನು ಪರಲೋಕದ ಶಕ್ತಿಯನ್ನು ಅನುಗ್ರಹಿಸಿಕೊಡಲಿ. ಕುಟುಂಬದ ನಿರ್ವಹಣೆ, ಕೆಲಸ ಕಾರ್ಯಗಳ ನಿರ್ವಹಣೆ, ಒತ್ತಡಗಳು, ಹೋರಾಟಗಳು, ಪ್ರಯಾಸಗಳು, ಚಿಂತೆ, ದುಃಖಗಳು ಬಂದಾಗ ದೇವರ ವಾಕ್ಯವು ನಿಮ್ಮನ್ನು ಬಲಪಡಿಸಿ ಪರಿಸ್ಥಿತಿಗಳನ್ನು ನಿಭಾಯಿಸಲಿಕ್ಕೆ ಬೇಕಾದ ಶಕ್ತಿಯನ್ನು ಅನುಗ್ರಹಿಸಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತೇನೆ. ಚೆನ್ನಾಗಿದ್ದೀರಲ್ವ? ದೇವರ ವಾಕ್ಯ ಕೇಳಲಿಕ್ಕೆ ಸಿದ್ಧವಾಗಿದ್ದೀರಾ? ಸಮಯ ಇದೆಯಾ? ಕರ್ತನ ನಾಮಕ್ಕೆ ಸ್ತೋತ್ರ. ನನ್ನ ಪ್ರಿಯ ದೇವಜನರೇ, ಈ ಲೋಕದಲ್ಲಿ ಏನಾದರೂ ಒಂದು ವಸ್ತು ನಮ್ಮ ಕೈಯಲ್ಲಿದೆ ಅಂದರೆ ಅದು ಮುರಿದು ಹೋದರೆ ಅದು ಕೆಲಸಕ್ಕೆ ಬರೋದಿಲ್ಲ ಅಂತ ಪಕ್ಕಕ್ಕೆ ಹಾಕ್ತಾರೆ. ಒಂದು ವೇಳೆ ಒಂದು ಕಂಪನಿಗೋ ಫ್ಯಾಕ್ಟ್ರಿಗೋ ಅವರಿಗೆ ತಕ್ಕಂಥ ತಲಾಂತು ಇಲ್ಲ ಅಂದರೆ ಅವನ್ನು ರಿಜೆಕ್ಟ್ ಮಾಡ್ತಾರೆ. ಯಾವುದೇ ಒಂದು ಪದಾರ್ಥವನ್ನು ಅಡಿಗೆಯನ್ನು ಮಾಡುವಾಗ ಕೆಟ್ಟು ಹೋದರೆ ಅದು ಬೇಡ ಅಂದುಬಿಡುತ್ತೇವೆ. ಆದರೆ ದೇವರು ಹೇಳುತ್ತಾರೆ, ಮುರಿದ ನಿನ್ನ ಜೀವಿತವನ್ನು, ಕೆಟ್ಟು ಹೋದ ನಿನ್ನ ಜೀವಿತವನ್ನು, ಬೇಡ ಎಂದು ಜನರು ದೂರ ಮಾಡುವಂಥ ನಿನ್ನ ಜೀವಿತವನ್ನು ನಾನು ಮತ್ತೆ ಕಟ್ಟುತ್ತೇನೆ, ಹೊಸದಾಗಿ ಮಾಡುತ್ತೇನೆ, ಉಪಯೋಗಿಸುತ್ತೇನೆ, ನಿಮ್ಮನ್ನು ಪ್ರತ್ಯೇಕವಾದ ಪಾತ್ರೆಯನ್ನಾಗಿ ನಾನು ಬಳಸುತ್ತೇನೆ ಎಂದು ದೇವರು ಹೇಳುತ್ತಾ ಇದ್ದಾರೆ. ಮನುಷ್ಯರು ನಮ್ಮನ್ನು ಕೀಳು ಮಟ್ಟದಲ್ಲಿ ನೋಡಬಹುದು, ನಾವು ಯಾವುದೇ ಪ್ರಯೋಜನಕ್ಕೆ ಬಾರದೇ ಇರಬಹುದು. ಆದರೆ ದೇವರಿಗೆ ನಾವು ಬಹಳ ಅಮೂಲ್ಯರು, ಬಹಳ ಪ್ರಯೋಜನಕರರು ಆಗಿದ್ದೀವಿ. ಹಾಗಾದರೆ ಈ ದಿನ ದೇವರು ಅತ್ಯದ್ಭುತವಾದಂಥ ಆಲೋಚನೆಗಳನ್ನು ನಿಮಗೂ ನನಗೂ ಕೊಡಲಿಕ್ಕೆ ಹೋಗುತ್ತಾ ಇದ್ದಾರೆ. ಸಮಯ ತೆಗೆದುಕೊಳ್ಳೋಣ, ಕರ್ತನ ಪಾದದಲ್ಲಿ ವಾಕ್ಯವನ್ನು ಧ್ಯಾನ ಮಾಡಿ ದೇವರನ್ನ ಮಹಿಮೆಪಡಿಸೋಣ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಯೆರೆಮೀಯನ ಗ್ರಂಥ 18ನೇ ಅಧ್ಯಾಯ 4ನೇ ವಚನ. ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನನ್ನ ಪ್ರಿಯ ದೇವಜನರೇ, ಈ ವಾಕ್ಯದ ವಿಚಾರಕ್ಕೆ ಬರುವುದಕ್ಕಿಂತ ಮುಂಚೆ ಲೋಕವನ್ನು ನೋಡುವುದಾದರೆ ಲೋಕವು ಬಲಿಷ್ಠರನ್ನು, ಪ್ರತಿಭಾವಂತರನ್ನು, ಯಶಸ್ವಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂಥವರನ್ನು ಆಯ್ಕೆ ಮಾಡಿಕೊಳ್ಳುತ್ತದೆ. ಆದರೆ ದೇವರು ಬೈಬಲಲ್ಲಾಗಿರಬಹುದು, ಈಗ ಆಗಿರಬಹುದು, ನಿಮ್ಮಲ್ಲಿರುವಂಥವರಾಗಿರಬಹುದು, ಮುರಿದ ಮನಸ್ಸುಳ್ಳವರನ್ನು, ಗಾಯಗೊಂಡವರನ್ನು, ದೌರ್ಬಲ್ಯವುಳ್ಳವರನ್ನು, ಜ್ಞಾನ ಕಡಿಮೆ ಆಗಿರುವಂಥವರನ್ನು, ಹಿನ್ನೆಲೆ ಇಲ್ಲದೆ ಇರುವಂಥವರನ್ನು ಆರಿಸಿಕೊಂಡು ತನ್ನ ಮಹಿಮೆಗಾಗಿ ಉಪಯೋಗಿಸುತ್ತಾನೆ. ನೀನು ಯಾವುದೋ ಕಾರ್ಯದಲ್ಲಿ ಕೆಟ್ಟು ಹೋಗಿದ್ದೀಯಾ, ಪಾಪ ಮಾಡಿದ್ದೀಯಾ, ಸೋತು ಹೋಗಿದ್ದೀಯಾ ಅಂದ ಮಾತ್ರಕ್ಕೆ ದೇವರು ಮುರಿದ ನಿನ್ನ ಜೀವಿತವನ್ನು ತಿರಸ್ಕರಿಸುವುದಿಲ್ಲ. ಬದಲಾಗಿ ಹೇಳುತ್ತದೆ, ಆತನು ಮತ್ತೆ ರೂಪಿಸಿ ತನ್ನ ಮಹಿಮೆಗಾಗಿ ನಿಮ್ಮನ್ನು ಉಪಯೋಗಿಸಿಕೊಳ್ಳುತ್ತಾರೆಂದು. ಅದು ಹೇಗೆ? ದೇವರ ಕೈಯಲ್ಲಿ ಬಂದಾಗ ಮಾತ್ರ ಅಂತ್ಯವು ಆದಿಯಾಗುತ್ತದೆ, ಮುಗಿಯಿತು ಎಂಬುದು ಮೊದಲಾಗುತ್ತದೆ, ಇನ್ನು ಆಗೋದೇ ಇಲ್ಲ ಅನ್ನೋದು ಆಗುತ್ತದೆ. ದೇವರು ಹೊಸತನವನ್ನು, ಹೊಸ ಜೀವಿತವನ್ನು ದೇವರು ಕೊಟ್ಟೇ ಕೊಡುತ್ತಾರೆ. ನಿಮಗೆ ಈ ಯೆರೆಮೀಯನ ಗ್ರಂಥದ ಭಾಗ, ಕುಂಬಾರನ ಸನ್ನಿವೇಶ ನಿಮಗೆ ಚೆನ್ನಾಗಿ ಗೊತ್ತಿದೆ. ದೇವರು ಯೆರೆಮೀಯನಿಗೆ ಹೇಳುತ್ತಾನೆ, ನೀನು ಕುಂಬಾರನ ಮನೆಗೆ ಹೋಗು, ನಾನು ನಿನಗೆ ಏನು ಹೇಳಬೇಕು ಅಲ್ಲಿ ನೀನು ನೋಡ್ತೀಯಾ ಅಂತ ಹೇಳಿದರು. ಆ ಕುಂಬಾರನು ಸರಿ, ಎಲ್ಲಿ ಕುಂಬಾರನ ಮನೆ ಎಂದು ಕುಂಬಾರನ ಮನೆಗೆ ಹುಡುಕಿಕೊಂಡು ಹೋದ. ಕುಂಬಾರನ ಮನೆಗೆ ಹೋದಾಗ ಆ ಸನ್ನಿವೇಶ ಬಹಳ ಸ್ಪಷ್ಟವಾಗಿ ಅವನೊಟ್ಟಿಗೆ ಮಾತನಾಡಿತು. ಅದರಲ್ಲಿ ಒಂದು ಭಾಗ ಈ ಒಂದು ವಾಕ್ಯ. ಈಗ ಆ ಯೆರೆಮೀಯನ ಮುಂದೆ ಕುಂಬಾರನು ನಡೆದುಕೊಳ್ಳುವ ರೀತಿಯಿಂದ ಒಂದು ಪಾಠವನ್ನು ಯೆರೆಮೀಯನು ಕಲಿತುಕೊಂಡನು. ಆ ಪಾಠ ಏನು ಗೊತ್ತಾ? ಇಲ್ಲಿ ಹೇಳುತ್ತದೆ, ಕುಂಬಾರನು ಮಡಿಕೆ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿರುವುದು ಕೆಟ್ಟು ಹೋಯಿತು. ನಾವೇನಂದುಕೊಳ್ಳುತ್ತೇವೆ, ಇನ್ನು ಕೆಟ್ಟು ಹೋಯಿತು, ಅದನ್ನು ಬಿಸಾಡ್ತಾನೆ, ಇನ್ನು ಮುಗಿಯಿತು ಕತೆ, ಬೇಡ ಅಂತಾನೆ. ನಾವೇನಂದುಕೊಳ್ಳುತ್ತೇವೆ, ಕೆಲವು ಸಾರಿ ನನ್ನ ಜೀವಿತ ಬೇಡದೇ ಇರುವುದು, ನನಗೆ ಯಾರಿಗೂ ಪ್ರಯೋಜನಕ್ಕಿಲ್ಲ,
ಒಡ ಹುಟ್ಟಿದವರಲ್ಲಿ ನಾನು ಮೇಲಾದವನಲ್ಲ, ಮೇಲಾದವಳಲ್ಲ. ಊರಿನಲ್ಲಿ ನನ್ನ ಜನರ ಮಧ್ಯದಲ್ಲಿ ನಾನೇನು ಮೇಲಾದವರಲ್ಲ, ಸಂಬಂಧಿಕರ ಮಧ್ಯದಲ್ಲಿ ನನಗೆ ತಲಾಂತು ಇಲ್ಲ. ಅನೇಕ ಸಾರಿ ನಮ್ಮ ಜೀವಿತ ಕೆಟ್ಟು ಹೋಗಿದೆ, ಮುರಿದು ಹೋಗಿದೆ, ಕೆಲಸಕ್ಕೆ ಬಾರದೆ ಹೋಗಿದೆ. ಮತ್ತು ನಾನು ಯಾಕೆ ಅನ್ನುವಂಥ ಭಾವನೆ ನಿಮ್ಮಲ್ಲಿ ಅನೇಕರಲ್ಲಿ ಬರುತ್ತದೆ. ಆದರೆ ಮುರಿದು ಹೋದಂಥ ನಿಮ್ಮ ಪರಿಸ್ಥಿತಿಯನ್ನು, ಬೇಡವಾದ ನಿಮ್ಮ ಸ್ಥಿತಿಯನ್ನು, ನಿಮ್ಮ ಹೀನಕರವಾದ ಸ್ಥಿತಿಯನ್ನು ದೇವರು ಹೇಳುತ್ತಾನೆ, ಕುಂಬಾರನ ಕೈಯಲ್ಲಿ ಮಡಿಕೆಯು ಕೆಟ್ಟು ಹೋಯಿತು. ಕೆಟ್ಟು ಹೋಗುವುದು, ಸೋತು ಹೋಗುವುದು, ನೋವಾಗುವುದು, ಕಷ್ಟವಾಗುವುದು ಖಂಡಿತವಾಗಿ ಸಹಜ ಸ್ಥಿತಿ. ಎಷ್ಟೋ ಜನರ ಜೀವಿತದಲ್ಲಿ ಈ ರೀತಿ ಹೋರಾಟಗಳು ಬಂದಾಗ ಪ್ರೆಷರ್ ತಡ್ಕೊಳ್ಳೋಕ್ಕಾಗದೆ ಅವರು ಶಾರೀರಿಕವಾದಂಥ BP, ಶುಗರ್ಗಳನ್ನು, ಅನಾರೋಗ್ಯಗಳನ್ನು ಹೊಂದಿಕೊಳ್ಳುತ್ತಾರೆ. ಇನ್ನು ಕೆಲವರು ಮಾನಸಿಕ ರೋಗಿಗಳಾಗುತ್ತಾರೆ. ಆದರೆ ಎಷ್ಟೋ ವೈಷಮ್ಯ, ಎಷ್ಟೋ ವೈರಾಗ್ಯ, ಎಷ್ಟೋ ಕಷ್ಟಗಳು, ಸಮಸ್ಯೆಗಳು ಬಂದಾಗ್ಯೂ ನೀವು ಅದನ್ನೆಲ್ಲ ಎದುರಿಸುತ್ತಿದ್ದೀರೆಂದರೆ ಕರ್ತನ ಕೃಪೆಯು ನಿಮ್ಮ ಮೇಲೆ ಇದೆ. ದೇವಜನವೇ, ಯೆರೆಮೀಯನು, ದೇವರೇ, ನಾನು ಪ್ರಯೋಜನಕ್ಕೆ ಬಾರದವನು, ನಾನಿನ್ನೂ ಸಣ್ಣವನು, ನನಗೆ ಯಾವುದೇ ಅರ್ಹತೆ ಇಲ್ಲ ದೇವರೇ ಎಂದಾಗ, ಹಾಗನ್ನಬೇಡ, ನೀನು ಹೋಗಪ್ಪ, ನಿನ್ನ ಜೀವಿತದಲ್ಲಿ ನೀನು ನೋಡಿ ಕಲಿಯೋದಿದೆ, ಹೋಗು ಅಲ್ಲಿ ಅಂತ ಹೇಳಿ ಕಳಿಸಿದಾಗ ಕುಂಬಾರನ ಕೈಯಲ್ಲಿರುವ ಪಾತ್ರೆಯು ಕೆಟ್ಟು ಹೋಯಿತು. ಆವಾಗ ನಾವು ಅಂದುಕೊಳ್ಳುತ್ತೇವೆ, ನನ್ನ ಜೀವನ ಕೂಡ ಒಡೆದ ಬೋಕಿ ಅಂತಿದೆ, ಕೆಟ್ಟು ಹೋದ ಪಾತ್ರೆ ಅಂತಿದೆ, ಪ್ರಯೋಜನಕ್ಕೆ ಬಾರದ ಪಾತ್ರೆ ಅಂತಿದೆ ಅಂತ ಹೇಳಿ ನಾವು ಅಂದುಕೊಳ್ಳುತ್ತೇವೆ. ಒಂದು ವಿಷಯ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಚೆನ್ನಾಗಿರುವ ಪಾತ್ರೆಯನ್ನು ಪ್ರತಿದಿನ ಅನ್ನಕ್ಕೋ, ಸಾರಿಗೋ, ಅಡಿಗೆಗೂ ಉಪಯೋಗಿಸಬಹುದು. ಕೆಲವು ಪಾತ್ರೆಗಳು ಅಲ್ಲಿ ಇಡಲ್ಪಟ್ಟಿರುತ್ತವೆ. ಯಾಕೆ ಗೊತ್ತಾ? ಈ ಯಾವಾಗಲೂ ಉಪಯೋಗಿಸುವಂಥ ಪಾತ್ರೆಗಳು ಸಾಧಾರಣ ಪಾತ್ರೆಗಳಾದರೆ, ಎತ್ತಿಡಲ್ಪಟ್ಟ ಪಾತ್ರೆ, ಸ್ಪೆಷಲ್ ಆಗಿರೋ ಪಾತ್ರೆ, ಅದು ಪ್ರತ್ಯೇಕವಾದ ಪಾತ್ರೆ. ಇವತ್ತು ಅನೇಕ ಜನರು ಉಪಯೋಗಿಸಲ್ಪಡುತ್ತಿದ್ದಾರೆ, ಚೆನ್ನಾಗಿ ಬೆಳೆಯುತ್ತಿದ್ದಾರೆ, ಆದಾಯ ಮಾಡುತ್ತಿದ್ದಾರೆ, ಖುಷಿಯಾಗಿದ್ದಾರೆ, ಸಮಾಧಾನವಾಗಿದ್ದಾರೆ. ನನಗೆ ಯಾವುದೇ ಪ್ರಯೋಜನ ಇಲ್ಲ, ನನ್ನನ್ನು ಉಪಯೋಗಿಸ್ತಾ ಇಲ್ಲ ಅಂತ ಅಂದುಕೊಳ್ಳಬೇಡಿ. ನಿಮ್ಮ ಸಮಯವೂ ಬರುತ್ತದೆ, ದೇವರು ನಿಮ್ಮನ್ನು ಉಪಯೋಗಿಸ್ತಾರೆ. ಆದರೆ ಗುಣಗುಟ್ಟಿದರೆ, ಅಪನಂಬಿಕೆ ಹೊಂದಿದರೆ, ಅವಿಧೇಯತೆ ತೋರಿಸಿದರೆ, ದೇವರ ವಾಕ್ಯ ಹೇಳುತ್ತದೆ, ದೇವರು ನಮ್ಮನ್ನು ಕೂಡ ಉಪಯೋಗಿಸುವುದಿಲ್ಲ, ಅದನ್ನು ತೆಗೆದು ಬಿಸಾಡುವಂತೆ ಆಗುತ್ತದೆ. ಈಗ ಈ ಕುಂಬಾರನ ಕೈಯಲ್ಲಿದ್ದಂಥ ಆ ಮಡಿಕೆಯನ್ನು ಕುಂಬಾರನು ಬಿಸಾಡಿದನ, ಬೇಡವೆಂದು ದೂರ ಹಾಕಿದನ? ಇಲ್ಲ. ಅಲ್ಲಿ ಹೇಳುತ್ತದೆ, ಪುನಃ ತನಗೆ ಸರಿತೋಚಿದ ಹಾಗೆ. ಮೊದಲ ಸಾರಿ ಕೆಟ್ಟೋಯ್ತು, ಆದರೆ ಪುನಃ ಅದನ್ನು ತೆಗೆದು ತನಗೆ ಸರಿತೋಚುವ ಹಾಗೆ ಏನು ಮಾಡ್ತಾರೆ? ನನ್ನ ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಹಲ್ಲೆಲೂಯಾ. ಪ್ರಿಯ ದೇವಜನವೇ, ನಾವು ಜೇಡಿ ಮಣ್ಣು, ಕುಂಬಾರನು ಆತನು. ಆತನ ಕೈಯಲ್ಲಿ ನಾವಿದ್ದೇವೆ. ಆತನ ಕೈಯಲ್ಲಿ ನಾವಿರುವಾಗ ದೇವರಿಗೆ ಸ್ತೋತ್ರ. ಈ ವಾಕ್ಯ ಹೇಳುತ್ತದೆ, ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣಿನ ಹಾಗೆ ನಾವಿದ್ದೇವೆ. ನನಗೊಂದು ಹಾಡು ಚೆನ್ನಾಗಿ ಜ್ಞಾಪಕ ಬರ್ತದೆ. ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣ ಹಾಗೆ ರೂಪಿಸಲೇಬೇಕು, ಮಾಡಲೇಬೇಕು, ನಿನ್ನ ಚಿತ್ತ ಹಾಗೆ ಈ ದಾಸನನ್ನು. ಅಲ್ವಾ? ನನ್ನನ್ನು ರೂಪಿಸಲೇಬೇಕು, ಮಾಡಲೇಬೇಕು, ನಿನ್ನ ಚಿತ್ತ ಹಾಗೆ ಈ ದಾಸನನ್ನು, ಈ ದಾಸಳನ್ನು. ಪ್ರತಿನಿತ್ಯ ದೇವರ ಸನ್ನಿಧಿಗೆ ಬಂದಾಗ, ಅಪ್ಪ, ಕೆಲಸಕ್ಕೆ ಬಾರದ ಪಾತ್ರೆ ಅಂತಿದ್ದೇನೆ, ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣಂತೆ ನಾವಿದ್ದೇವೆ ದೇವರೇ. ಅಪ್ಪ, ನನ್ನನ್ನು ರೂಪಿಸು ದೇವರೇ. ಈ ದಿನವನ್ನು ರೂಪಿಸು. ನನ್ನ ಮಕ್ಕಳ ಜೀವಿತ, ಮನೆಯ ಜೀವಿತ, ನಾನಲ್ಲ, ನನ್ನ ಜ್ಞಾನವಲ್ಲ, ನನ್ನ ತಿಳುವಳಿಕೆ ಅಲ್ಲ, ನನ್ನ ಆಲೋಚನೆ ಅಲ್ಲ, ಎಲ್ಲ ನಿನ್ನ ಚಿತ್ತದ ಹಾಗೆ ನೆರವೇರಿಸಯ್ಯ ಎಂದು ನಾವು ದೇವರ ಕೈಯಲ್ಲಿ ಒಪ್ಪಿಸಿ ಕೊಡುವುದಾದರೆ, ಪ್ರತಿನಿತ್ಯ ಪ್ರಾರ್ಥಿಸುವುದಾದರೆ, ದೇವರ ಮುಂದೆ ಅಂಗಲಾಚುವುದಾದರೆ, ಆತನು ಕೆಟ್ಟು ಹೋಗುವ ಪರಿಸ್ಥಿತಿಗಳು ಬರುವುದಿದ್ದರೂ, ಸೋಲುಗಳು ಬರುವುದಿದ್ದರೂ, ಸಂಕಟ ಬರುವುದಿದ್ದರೂ, ಸಮಸ್ಯೆಗಳು ಬರುವುದಿದ್ದರೂ, ಶತ್ರುವಿನ ಕಾಟ ನಮಗೆ ಕಾಡುವುದಿದ್ದರೂ ಕೂಡ ಕರ್ತನು ನಿನ್ನ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವೂ ಫಲಿಸದ ಹಾಗೆ ಮಾಡುವ ಜವಾಬ್ದಾರಿ ಆತನದು. ಪುನಃ ರೂಪಿಸುವುದು, ಪುನಃ ಕಾಪಾಡುವುದು, ಪುನಃ ಮೇಲೆತ್ತುವುದು ನಿಮ್ಮ ಕೆಲಸ ಅಲ್ಲ, ಅದು ಕರ್ತನ ಕೆಲಸ. ಆತನು ಮಾಡುತ್ತಾನೆ.
ನಿಮಗೋಸ್ಕರ, ಏಕೆಂದರೆ ನಿಮ್ಮನ್ನು ಪ್ರೀತಿ ಮಾಡಿ ಬಿಸಾಡುವುದಕ್ಕೆ ಇಷ್ಟ ಇಲ್ಲ. ಕೆಲವು ಸಾರಿ ನಮ್ಮ ಮನೆಗಳಲ್ಲಿ ನೀವು ಅಡುಗೆ ಮಾಡ್ತೀರಾ ಅಲ್ವಾ? ಅಡುಗೆ ಮಾಡುವಾಗ ಕೆಲವು ಸಾರಿ ಕೆಟ್ಟು ಹೋಗುತ್ತೆ. ಸ್ವಲ್ಪ ಉಪ್ಪು ಜಾಸ್ತಿ ಆದರೆ ಏನು ಮಾಡ್ತೀರಾ? ಕೆಲವರು ಹುಣಸೆಹಣ್ಣು, ಟೊಮೊಟೊ, ಸ್ವಲ್ಪ ಬೆಲ್ಲ ಉಪಯೋಗಿಸ್ತಾರೆ, ಸರಿಪಡಿಸಲಿಕ್ಕಾಗಿ ಉಪಯೋಗಿಸ್ತಾರೆ. ಸ್ವಲ್ಪ ಕೆಟ್ಟು ಹೋಗಿದೆ ಅಂತ ತಕ್ಷಣ ಬಿಸಾಡುವುದಲ್ಲ, ಏನು ಮಾಡಬಹುದು ಎಂದು ಆಲೋಚಿಸುತ್ತೇವೆ. ನಾವೇ ಕೆಟ್ಟು ಹೋಗಿರುವುದನ್ನು, ಕುಂಬಾರನೇ ಕೆಟ್ಟು ಹೋಗಿರುವುದನ್ನು ಪುನಃ ಸ್ಥಾಪಿಸುವುದಕ್ಕೆ ಇಷ್ಟಪಡುವಾಗ, ನಮ್ಮ ಜೀವಿತಗಳು ಕೆಟ್ಟು ಹೋಗಿರುವಾಗ, ನಷ್ಟವಾಗಿರುವಾಗ, ನೋವಾಗಿರುವಾಗ, ಬಿರುಕು ಬಿಟ್ಟಿರುವಾಗ ದೇವರು ಮತ್ತೆ ಸರಿಪಡಿಸಲಿಕ್ಕೆ ಆತನು ಇಷ್ಟಪಡೋದಿಲ್ವಾ? ದೇವರು ಖಂಡಿತ ಇಷ್ಟಪಡುತ್ತಾರೆ. ಇವತ್ತು ನೀವು ನಾನೇನು ಮಾಡಬೇಕು? ದೇವರೇ, ನಿನ್ನ ಕೈಯಲ್ಲಿ ನಾನು ಒಪ್ಪಿಸಿಕೊಡುತ್ತೇನಪ್ಪ, ರೂಪಿಸಲೇಬೇಕು, ಮಾಡಲೇಬೇಕು ನಿನ್ನ ಚಿತ್ತ ಹಾಗೆ ಈ ದಾಸನನ್ನು. ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣಂತೆ ಅರ್ಪಿಸುವೆ ನನ್ನನ್ನು ನಿನ್ನ ಕೈಯಲ್ಲಿ ಅಲ್ವಾ? ಅರ್ಪಿಸುವೆ ನಾನು ನನ್ನನ್ನು ನಿನ್ನ ಕೈಯಲ್ಲಿ. ರೂಪಿಸಲೇಬೇಕು, ಮಾಡಲೇಬೇಕು ನಿನ್ನ ಚಿತ್ತ ಹಾಗೆ ಈ ದಾಸನನ್ನು, ಈ ದಾಸಳನ್ನು. ಏಸಪ್ಪ ಮಾಡಲಿಕ್ಕೆ ಶಕ್ತನಾದ ದೇವರು. ಮುರಿದು ಹೋಗಿದೆ, ಮುಕ್ತಾಯವಾಗಿದೆ ಅಂದುಕೊಳ್ಳಬೇಡಿ. ಮುರಿದದ್ದು, ಮುಕ್ತಾಯವಾದದ್ದು ನಿಮ್ಮ ದೃಷ್ಟಿಯಲ್ಲಿ, ಆದರೆ ಪ್ರಾರಂಭವಾಗಿರುವುದು, ಅದನ್ನು ಪ್ರತಿಫಲ ಕೊಡುವಂತೆ ಮಾಡುವುದು ಆತನ ಕೆಲಸ. ಯೋಸೇಫನ ಜೀವಿತ ನಮ್ಮೆಲ್ಲರಿಗೂ ಅನೇಕ ದಿನಗಳು, ಅನೇಕ ಸಾರಿ ನಾವು ನೆನಪು ಮಾಡಿಕೊಳ್ಳುತ್ತಾ ಇರುತ್ತೇವೆ ಯೋಸೇಫನ ಜೀವಿತದ ಕುರಿತಾಗಿ. ಅವನು ಅನುಭವಿಸಿದ ಮುರಿತಗಳು, ಸಹೋದರರಿಂದ ತಿರಸ್ಕಾರ, ಗುಲಾಮಗಿರಿ, ಸುಳ್ಳು ಆರೋಪ, ಸೆರೆಮನೆ. ಆದರೆ ದೇವರು ಎಲ್ಲವನ್ನು ಅವನನ್ನು ಸಿದ್ಧಪಡಿಸುವುದಕ್ಕಾಗಿ ಬಳಸಿದನೇ ಹೊರತು ಬೇರೇನೂ ಅಲ್ಲ. ದೇವಜನ ಒಂದು ಮಾತು ನೆನಪಿಟ್ಟುಕೊಳ್ಳಬೇಕಾದಂಥ ಮಾತು, ದೇವರ ವಾಕ್ಯ ಹೇಳ್ತದೆ, ಗುಂಡಿ ಇಲ್ಲದೆ ಅರಮನೆ ಇಲ್ಲ, ಸೆರೆಮನೆ ಇಲ್ಲದೆ ಸಿಂಹಾಸನವಿಲ್ಲ. ಗುಂಡಿ ಬಂತು ಅಂದಾಗ ಯೋಸೇಫನು ಕುಗ್ಗಿ ಹೋಗಲಿಲ್ಲ, ಸೆರೆಮನೆ ಅಂದಾಗ ಬೇಸರಗೊಳ್ಳಲಿಲ್ಲ. ಗುಂಡಿಯು ಅವನಿಗೆ, ನಾವು ನೋಡ್ತಾ ಇದ್ದೆ, ಗುಂಡಿ ಇಲ್ಲದೆ ಅರಮನೆ ಇಲ್ಲ, ಸೆರೆಮನೆ ಇಲ್ಲದೆ ಸಿಂಹಾಸನವಿಲ್ಲ. ಓ ದೇವರಿಗೆ ಸ್ತೋತ್ರ. ಈ ವಾಕ್ಯವನ್ನು ಆಲಿಸುತ್ತಿರುವ ನನ್ನ ಪ್ರಿಯ ಸಹೋದರಿ, ಅದಕ್ಕೆ ಕೆಲವು ಸಾರಿ ಹೇಳ್ತಾರೆ, ಮುಳ್ಳಿನ ಕಿರೀಟವಿಲ್ಲದೆ ಮಹಿಮೆಯ ಕಿರೀಟವಿಲ್ಲ ಎಂದು ಹೇಳುತ್ತೇವೆ. ಆ ಮುಳ್ಳಿನ ಕಿರೀಟ ಏಸಪ್ಪ ಹೊತ್ತುಕೊಂಡದ್ದರಿಂದ ಆತನು ಮಹಿಮೆಯ ಕಿರೀಟಕ್ಕೆ ಬಾಧ್ಯನಾದನು. ಇವತ್ತು ನಮ್ಮ ಜೀವಿತಗಳಲ್ಲಿ ಮುಳ್ಳಿನ ಕಿರೀಟ, ಗುಂಡಿಗಳು, ಸೋಲುಗಳು, ಒತ್ತಡಗಳು, ಸಂಕಟಗಳು, ಸಮಸ್ಯೆಗಳು. ಆದರೆ ಅನೇಕ ಸಾರಿ ನಾವು ದೇವರ ಮಾತನ್ನು ಪಾಲಿಸುವುದಕ್ಕೆ ನಾವು ಸೋತು ಹೋಗುವುದರಿಂದಲೇ ನಮ್ಮ ಜೀವಿತದಲ್ಲಿ ಅನೇಕ ನಷ್ಟಗಳು ನಮಗೆ ಸಂಭವಿಸುತ್ತೆ ಹೊರತು ಬೇರೇನೂ ಇಲ್ಲ. ದೇವರ ವಾಕ್ಯ ಹೇಳುತ್ತಾ ಇದೆ. ದಾವೀದನ ಜೀವಿತದಲ್ಲಿಯೂ ಕೂಡ ಅದೇ ರೀತಿಯಲ್ಲಿ ಬಹಳ ಅವನು ಮುರಿತವನ್ನು, ಒಡೆದು ಹೋದ ಸ್ಥಿತಿಯನ್ನು ನಾವು ನೋಡುತ್ತಾ ಇದ್ದೇವೆ. ಸಮುವೇಲನು ಬಂದು ರಾಜನಾಗಿ ಮಾಡಬೇಕೆಂದು ನಿಮ್ಮ ಮಕ್ಕಳಲ್ಲಿ ಒಬ್ಬನನ್ನು ಆರಿಸಿಕೊಂಡಿದ್ದಾನೆ ಅಂದಾಗ ತಂದೆ ದೇಹದಲ್ಲಿ ಚೆನ್ನಾಗಿರುವಂಥವನನ್ನು ಕರೆದು, ಇವನಾ ನೋಡ್ರಿ ಅಂದನು. ಇಲ್ಲ. ಸುಂದರವಾಗಿದ್ದಾನೆ, ಇವನಾ ನೋಡ್ರಿ. ಅಲ್ಲ. ಇವನು ನಿಪುಣನು, ಇವನಾ ನೋಡ್ರಿ. ಅಲ್ಲ. ಇವನು ಎಲ್ಲ ವಿಷಯದಲ್ಲಿ ಪಾರಂಗತನು ನೋಡ್ರಿ. ಇಲ್ಲ. ಒಬ್ಬೊಬ್ಬರಿಗೂ ಒಂದೊಂದು ತಲಾಂತು ಇದೆ. ಎಲ್ಲ ಸಹೋದರನ ಪರಿಚಯ ಮಾಡಿದರು. ತಂದೆಯಾದವನು ಈ ಕೆಲಸಕ್ಕೆ ಬಾರದವನಾದ, ಅಪ್ರಯೋಜಕನಾದ, ಕುರಿಗಳನ್ನು ಮೇಯಿಸುವಂಥ ಕುರುಬನಾದಂಥ ದಾವೀದನನ್ನು ಮರೆತು ಹೋಗಿಬಿಟ್ಟಿದ್ದ. ಸಮುವೇಲನ ಕೇಳ್ತಾನೆ, ನಿನಗೆ ಇಷ್ಟೇ ಜನ ಮಕ್ಕಳ ಅಂತ ಕೇಳ್ತಾನೆ. ಹೌದು. ಆದರೆ ಇನ್ನೊಬ್ಬ ಇದ್ದಾನೆ, ಅವನೆಲ್ಲ ಇದಕ್ಕೆಲ್ಲ ಸೆಟ್ಟಾಗುವುದಿಲ್ಲ. ಹೇಳಿದ, ಅವನ್ನ ಕರೆಸ್ರಿ. ಸಮುವೇಲನಿಗೆ ದೇವರು ಹೇಳ್ತಾನೆ, ನಾನು ಮನುಷ್ಯರ ಹಾಗೆ ಮುಖ ನೋಡೋನಲ್ಲ, ನಾನು ನೋಡೋದು ಹೃದಯ ನೋಡ್ತೀನಪ್ಪ. ನನಗೆ ಬೇಕಾಗಿರುವುದು ಇಂಥವರಲ್ಲ, ನನಗೆ ಬೇಕಾಗಿರುವಂಥವರು ನನ್ನ ಹೃದಯಕ್ಕೆ ಹತ್ತಿರವಾಗಿರುವಂಥವ್ರು. ಇವತ್ತು ದೇವಜನವೇ, ದೇವರು ಯಾರನ್ನೋ ಆಶೀರ್ವದಿಸ್ತಾರೆ,
ಯಾರನ್ನೋ ಉಪಯೋಗಿಸ್ತಾರೆ, ಯಾರಿಗೋ ಒಳ್ಳೇದು ಮಾಡ್ತಾರೆ, ನನಗೆ ಯಾಕೆ ಮಾಡ್ತಾರೆ, ನಾನೇನಷ್ಟು ಪ್ರಯೋಜಕನ, ನಾನೇನು ಅಷ್ಟು ಭಾಗ್ಯವಂತಳ, ನನ್ನನ್ನು ಯಾಕೆ ದೇವರ ಆಶೀರ್ವಾದ ಮಾಡ್ತಾರೆ ಅಂತ ಕುಗ್ಗಿ ಹೋಗಬೇಡ್ರಿ. ನಿನ್ನನ್ನು ನೀನು ಹೆತ್ತ ತಂದೆ ತಾಯಿಗಳು ನೆನಪಿಸಿಕೊಳ್ಳದೆ ಹೋದರೂ, ಯೋಸೇಫನಂತೆ ಸ್ವಂತ ಸಹೋದರರು ದೂಷಿಸಿದರೂ, ಯಜಮಾನರು ಕೆಲವು ಸಾರಿ ಯೋಸೇಫನನ್ನು ನಿಂದೆ ಹಾಕಿದ ಹಾಗೆ ಮಾಡಿದರೂ, ಉಪಕಾರ ಮಾಡಿ ಉಪಕಾರವನ್ನು ಎದುರು ನೋಡಿದಂಥ ಪಾನಪಾತ್ರಗಾರರನ್ನು ಮತ್ತೆ ಅವರು ಮರೆತು ಹೋದರೂ ದೇವರು ನಿಮ್ಮನ್ನು ಮರೆಯುವುದಿಲ್ಲ. ನಿಮ್ಮ ಜೀವಿತ ಮುರಿದ, ಒಡೆದ, ಬೇಡದ ಸ್ಥಿತಿಗೆ ಇದ್ದಾಗಿಯೂ ಕೂಡ ದೇವರಾತ್ಮನು ಹೇಳುವಂಥ ಕಾರ್ಯ ಒಂದೇ ಒಂದು, ನಾನು ನಿನ್ನ ಜೀವಿತವನ್ನು ಏನು ಮಾಡ್ತೇನೆ, ಆಶೀರ್ವದಿಸ್ತೇನೆ. ಹಾಲೆಲೂಯಾ. ಇವತ್ತು ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನರೇ, ನಿಮ್ಮನ್ನು ನನ್ನನ್ನು ದೇವರ ಆತ್ಮನು ಉತ್ತೇಜಿಸ್ತಾ ಇದ್ದಾನೆ, ಬಲಪಡಿಸ್ತಾ ಇದ್ದಾನೆ. ದೇವರ ಮುಂದೆ ನಾವು, ಓ ಕರ್ತನೇ ನನ್ನನ್ನು ಕರುಣಿಸು ಎಂದು ನೀವು ನಾನು ಬೇಡುವಾಗ ದೇವರು ಒಳ್ಳೆಯದನ್ನೇ ಮಾಡುವಂಥವನಾಗಿದ್ದಾನೆ. ದಾವೀದ ಭಕ್ತನು ಕೀರ್ತನೆಗಳ ಗ್ರಂಥದಲ್ಲಿ 51ನೇ ಕೀರ್ತನೆಯಲ್ಲಿ ಹೇಳಿದ ಪ್ರಕಾರವಾಗಿ, ಓ ಅಪ್ಪ ನಾನು ಮುರಿದೋಗಿದ್ದೇನಪ್ಪ ಹೇಳ್ತಾ ಇದ್ದಾನೆ. ನಾನು ಪಾಪಿ ಎಂದು ನಾನೇ ಒಪ್ಪಿಕೊಂಡಿದ್ದೆ, ನಾನು ಪ್ರಯೋಜಕನಲ್ಲ, ನನ್ನ ಜೀವಿತ ಮುಖ್ಯವಲ್ಲಪ್ಪ, ನಾನು ಪಾಪಿ ಎಂದು ನಾನೇ ಒಪ್ಪಿಕೊಂಡಿದ್ದೆ. ನನ್ನ ಪಾಪಗಳು ಯಾವಾಗಲೂ ನಿನ್ನ ಮುಂದೆ ಇದೆಯಪ್ಪ. ಪ್ಲೀಸ್, ಐ ಆಮ್ ಬ್ರೋಕೆನ್. ಇಂಗ್ಲೀಷಲ್ಲಿ ಹೇಳ್ತಾರೆ ಬ್ರೋಕೆನ್ ಅಂದರೆ ಹೃದಯ ಒಡೆದು ಹೋಗಿರುವಂಥದ್ದು, ಜೀವನ ಒಡೆದು ಹೋದ ಸ್ಥಿತಿ ಇರುವಂಥದ್ದು. ಅಂತಹ ಪರಿಸ್ಥಿತಿಯಲ್ಲಿ ದಾವೀದನು ನಾನು ಯೋಗ್ಯನಲ್ಲ, ನಾನು ಪ್ರಯೋಜಕನಲ್ಲ. ನನ್ನ ಪ್ರಿಯ ದೇವಜನರೇ, ಇವತ್ತು ನಿಮ್ಮ ನನ್ನ ಜೀವಿತವು ಅದೇ ರೀತಿಯಲ್ಲಿ ಅಪ್ರಯೋಜನವಾಗಿರಬಹುದು. ಆದರೆ ದೇವರು ಹೇಳ್ತಾನೆ, ನಾನು ನಿನ್ನ ಜೀವಿತವನ್ನು ಪ್ರಯೋಜನಕರವಾಗಿ ಮಾರ್ಪಡಿಸುತ್ತೇನೆ. ಒಡೆದ ಮಣ್ಣಿನಲ್ಲಿ ಮಳೆ ನೀರು ಹೆಚ್ಚು ಉಳಿಯುತ್ತದೆ, ಹಾಗೆಯೇ ಮುರಿದ ಹೃದಯದಲ್ಲಿ ದೇವರ ಕೃಪೆ ಹೆಚ್ಚು ನೆಲೆಗೊಳ್ಳುತ್ತದೆ. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯಾಕೆಂದರೆ ನಿಮ್ಮ ನನ್ನ ಜೀವಿತದಲ್ಲಿ ದೇವರಾತ್ಮನು ಹೇಳುವಂಥ ಕಾರ್ಯ ಅದು ಅದಾಗಿದೆ. ಆತನು ನಮ್ಮ ಜೀವಿತವನ್ನು ಆಶೀರ್ವದಿಸುವ ಆತನು ಆಗಿದ್ದಾನೆ. ಓ, ಇವತ್ತು ದೇವರ ವಾಕ್ಯ ಹೇಳುತ್ತಾ ಇದೆ, ಯೋಸೇಫನಂತೆ ದಾವೀದನಂತೆ ಕುಟುಂಬದಿಂದ ನೀವು ಒತ್ತಡಕ್ಕೆ, ನೋವಿಗೆ ಒಳಗಾಗಿರಬಹುದು. ಆದರೂ ದೇವರು ಹೇಳ್ತಾನೆ, ನಾನಿದ್ದೇನೆ, ನಾನು ನಿನ್ನನ್ನು ಕನಿಕರಿಸುತ್ತೇನೆ, ಕರುಣಿಸಿ ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಒಡ ಹುಟ್ಟಿದವರಲ್ಲಿ ತಾರತಮ್ಯಗಳು, ಹೋದ ಕಡೆಗಳಲ್ಲಿ ನಮಗೆ ನೋವುಗಳು, ನಾವು ಮಾಡೋ ಕೆಲಸಗಳಲ್ಲಿ ಯಾವಾಗ ಕುಂಠಿತಗಳು, ಎಲ್ಲ ಕಾರ್ಯಗಳಿಗೆ ಕುಗ್ಗಿ ಹೋಗಬಾರ್ದು. ನಾವು ಅಂದುಕೊಳ್ಳುತ್ತೇವೆ ಎಷ್ಟು ದಿನ, ಇನ್ನು ಯಾವಾಗ. ದೇವಜನರು ಇವರಿಗೆ ಗೊತ್ತಿರಲಿಲ್ಲ. ಗುಂಡಿಯಲ್ಲಿ ಬೀಳುವಾಗ ಯೋಸೇಫನಿಗಾಗಲಿ ದಾವೀದನಿಗಾಗಲಿ, ಗುಹೆಗೆ ಓಡುವಾಗ ದಾವೀದನಿಗಾಗಲಿ ಅವರ ಭವಿಷ್ಯ ಗೊತ್ತಿರಲಿಲ್ಲ. ಆದರೆ ದೇವರಿಗೆ ಗೊತ್ತಿತ್ತು. ಇವತ್ತು ನಿಮ್ಮ ಭವಿಷ್ಯ, ನನ್ನ ಭವಿಷ್ಯ ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಅನೇಕ ಸೇವಕರುಗಳು ನಾನು ಯೋಗ್ಯನಲ್ಲ, ನಾನು ಪಾಪಿ, ನಾನು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ ಎಂದವರನ್ನು ದೇವರು ಉಪಯೋಗಿಸಿದನು. ಬೈಬಲಲ್ಲಿ ಎಷ್ಟೋ ಜನರು ಬಹಳ ಮುರಿದ ಸ್ಥಿತಿಗೆ ಬಂದರು. ಸಂಸೋನನು ತಾನು ಮಾಡಿದ ತಪ್ಪಿನ ನಿಮಿತ್ತವಾಗಿ ಮುರಿದು ಹೋಗಿದ್ದನು. ಮನಸ್ಸು ನನ್ನಷ್ಟೇ, ನನ್ನ ಜೀವನ ಇನ್ನಿಷ್ಟೇ, ದೇವರನ್ನು ಉಪಯೋಗಿಸೋದಿಲ್ಲ ಅಂದ್ಕೊಂಡು ಬಿಟ್ಟಿದ್ದ. ಆದರೆ ಒಂದು ಪ್ರಾರ್ಥನೆ ಮಾಡಿದ, ಸಂಸೋನನ ಪ್ರಾರ್ಥನೆ, ದೇವರೇ ಈ ಒಂದು ಸಾರಿ ನನ್ನ ಮೇಲೆ ಕನಿಕರ ತೋರಿಸು, ಒಂದು ಸಾರಿ ನನ್ನ ಮೇಲೆ ಕನಿಕರ ತೋರಿಸಿ ಬಲವನ್ನು ಕೊಡಪ್ಪ ಎಂದು ಬೇಡಿಕೊಂಡ. ಓ, ಮುರಿದವನ ಜೀವಿತವನ್ನು ಇನ್ನಷ್ಟೇ ನಿನ್ನ ಜೀವಿತ, ಇನ್ನು ಬೇಡ ನನಗೆ ಅಂತೇಳಿ ದೇವರು ದೂರ ತಳ್ಳಲಿಲ್ಲ. ಬದಲಾಗಿ ಸಂಸೋನಿಗೆ ಮತ್ತೆ ಬಲವನ್ನು ದೇವರು ಕೊಟ್ಟು, ಕೂದಲು ಬೆಳೆಯಿತು, ಬಲವು ಬಂತು. ಓ, ಅವನ ಜೀವಿತ ಕಾಲದಲ್ಲೆಲ್ಲ ಮಾಡದೇ ಇರುವಂಥ ಸಾಧನೆಯನ್ನು ಒಂದೇ ದಿವಸದಲ್ಲಿ ಮಾಡಿದನು. ಇವತ್ತು ನೀವು ಯಾವುದಕ್ಕಾಗಿ ಕಾಯ್ತಾ ಇದ್ದೀರಾ? ಬೆಳವಣಿಗೆ ಅನ್ನೋದು ದೇವರಿಗೆ ಸುಲಭದ ವಿಷಯ, ಉನ್ನತಿ ಅನ್ನೋದು ದೇವರಿಗೆ ಸುಲಭದ ವಿಷಯ. ಎಷ್ಟೋ ಜನರು ನಿಧಾನವಾಗಿ ಬೆಳೀತಾ ಇರ್ತಾರೆ. ಆದರೆ ನಾನು ಒಂದು ನಿಮಗೆ ಘಟನೆಯನ್ನು ಹೇಳಿದೆ. ಚೀನಾದಲ್ಲಿ ಬೆಳೆಯುವಂಥ ಈ ಬಿದಿರು 5 ವರ್ಷಗಳ ಕಾಲ ಅದು ಮೊಳಕೆಯೇ ಒಡೆಯೋದಿಲ್ಲ ಅಂತೆ. ಆದರೆ
ನಂತರದ ಒಂದು ವರ್ಷದಲ್ಲಿ ಎಷ್ಟು ಎತ್ತರ ಬೆಳೀತದೆ ಅಂದರೆ ಹೇಳೋಕ್ಕಾಗಲ್ಲಂತೆ. ಕಾರಣ ಏನು ಗೊತ್ತಾ? ಅದು ಒಳಗಡೆ ಭೂಮಿಯಲ್ಲಿ 5 ವರ್ಷಗಳ ಕಾಲ ಟೈಮ್ ತಗೊಂಡು ಬೇರು ಬಿಡುತ್ತಂತೆ. ಇನ್ನು 1 ವರ್ಷದಲ್ಲಿ ಅದು ಮೇಲಕ್ಕೆ ಬಹುಬೇಗನೆ ಬೆಳೆದು ಬಿಡ್ತದಂತೆ. ನಿಮ್ಮ ಜೀವಿತ ಕೆಲವು ಸಾರಿ ಆಳಕ್ಕೆ ಬೆಳೆಯುತ್ತಾ ಇದೆ, ಮೇಲಕ್ಕೆ ಬೆಳೀತಾ ಇಲ್ಲ ಅಂತ ಅಂದುಕೊಳ್ಳಬಹುದು. ಆಳಕ್ಕೆ ಬೆಳೆದರೇ ಮೇಲಕ್ಕೆ ಫಲ ಕೊಡಲಿಕ್ಕೆ ಸಾಧ್ಯ ಆಗುತ್ತದೆ. ಮುರಿಯುವ ಸ್ಥಿತಿ, ನೋವಿನ ಸ್ಥಿತಿ, ಕುಗ್ಗಿದ ಸ್ಥಿತಿ, ಬಡತನದ ಸ್ಥಿತಿ, ಅಜ್ಞಾನದ ಸ್ಥಿತಿ, ಬಲಹೀನತೆಯ ಸ್ಥಿತಿ ಎಲ್ಲ ಯಾಕೆ ಬರುತ್ತೆ ಗೊತ್ತಾ? ಮತ್ತೆ ನಿನ್ನನ್ನು ಬಲಪಡಿಸಿ ಮೇಲಕ್ಕೆತ್ತುವುದಕ್ಕಾಗಿ. ಯಾವಾಗ ನಾವು ನಮ್ಮ ಜೀವಿತದಲ್ಲಿ ಅನುಭವ ಮಾಡುತ್ತೇವೋ ಆವಾಗ ಅನುಭವ ಮಾಡಿದವ್ರಿಗೆ ಗೊತ್ತಾಗುತ್ತೆ, ತಿನ್ನಕ್ಕೆ ಊಟ ಇರಲಿಲ್ಲ, ಬಟ್ಟೆ ಇರಲಿಲ್ಲ, ನನ್ನ ಜೀವಿತದಲ್ಲಿ ಏನೂ ಇರಲಿಲ್ಲ. ಅದು ಸಿಕ್ಕಿದಾಗ ನಾವು ಹೇಳುತ್ತೇವೆ, ದೇವರೇ ನನಗೇನೂ ಇರಲಿಲ್ಲ, ಆದರೆ ಇಷ್ಟೊಂದು ಕೊಟ್ಟಿದ್ದೀಯಲ್ಲಪ್ಪ ಅಂತ ಹೇಳುತ್ತೇವೆ. ಅದೇ ಒಂದು ವೇಳೆ ನಮ್ಮ ಹತ್ರ ತುಂಬ ಇದ್ದು ಕಳ್ಕೊಂಡ್ವಿ ಅಂತ ತಿಳ್ಕೊಂಡಿದ್ದ ಯೋಬನಂತೆ, ದೇವರೇ ಎಷ್ಟೊಂದಿತ್ತಪ್ಪ ಎಲ್ಲ ಕಳ್ಕೊಂಡಪ್ಪ ಅಂತ ಹೇಳ್ತೀವಲ್ವಾ. ಆದರೆ ನನ್ನ ಪ್ರಿಯ ದೇವಜನವೇ, ಇದ್ದದ್ದು ಕಳ್ಕೊಳ್ಳಬೇಕಾ, ಇಲ್ಲದಿರುವುದು ಹೊಂದಿಕೊಳ್ಳಬೇಕಾ ಎಂದು ನೀವು ನೋಡುವಾಗ, ಇಲ್ಲದಿರುವುದನ್ನು ಹೊಂದಿಕೊಳ್ಳುವಾಗ ನಾವು ಸಂತೋಷಿಸುತ್ತೇವೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಇನ್ನೊಂದು ಘಟನೆಯಲ್ಲಿ ನಾವು ನೋಡುತ್ತಾ ಇದ್ದೇವೆ. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯದ 54ರಿಂದ ಇರುವಂಥ ವಚನಗಳಲ್ಲಿ ಒಂದು ಘಟನೆ ಇದೆ. ಪೇತ್ರನು ಮುರಿತ. ಪೇತ್ರನು ಯೇಸುವಿನ ಬಳಿಯಲ್ಲಿ ಹೇಳಿದರು, ಸ್ವಾಮಿ ನಿನಗೋಸ್ಕರ ನನ್ನ ಪ್ರಾಣನೇ ಕೊಡ್ತೀನಿ. ಕೆಲವು ಸಾರಿ ನಾವು ಭಕ್ತಿಯಿಂದಿರುವಾಗ, ನಾವು ಚೆನ್ನಾಗಿರುವಾಗ, ಭಾನುವಾರದ ದಿನ ಉಪವಾಸ ಮಾಡಿದ ದಿನ ವಾಕ್ಯವನ್ನು ಕೇಳಿದ ಸಂದರ್ಭದಲ್ಲಿ ದೇವರ ಹತ್ರ ಹೆಂಗೆ ಹೇಳ್ತೀವಂದರೆ, ದೇವರೇ ನಾನು ನಿನಗೋಸ್ಕರ ಜೀವಿಸ್ತೇನೆ, ನಿನಗಾಗಿ ಏನಾದರೂ ಮಾಡ್ತೇನೆ ಅಂತ ಹೇಳ್ತೇವೆ. ಒಂದು ವೇಳೆ ಕೆಲವು ದಿನಗಳಾದ ಮೇಲೆ, ಕೆಲವು ಸ್ವಲ್ಪ ಸಮಯ ಆದ ಮೇಲೆ ಅದನ್ನು ಮರೆತು ಹೋಗ್ಬಿಡ್ತೇವೆ. ವಾಕ್ಯ ಕೇಳಿದಾಗ, ಆಲಯಕ್ಕೆ ಹೋದಾಗ, ಉಜ್ಜೀವನ ಕೂಟ ವಾಕ್ಯವನ್ನು ಆಲಿಸಿದ ಸಂದರ್ಭದಲ್ಲಿ ನಾವು ಅನೇಕ ಮಾತುಗಳನ್ನು ದೇವರಿಗೆ, ಅರಿಕೆಗಳನ್ನು ದೇವರಿಗೆ ಮಾಡಿಕೊಳ್ತೀವಿ. ದೇವರೇ ನೀನು ಹಿಂಗೆ ಮಾಡಿದ್ರೆ ನಾನು ಹಂಗಿರ್ತೀನಿ, ಹಿಂಗಿರ್ತೀನಿ, ಹೊಸ ವರ್ಷದಲ್ಲಿ ಹಿಂಗಿರ್ತೀನಿ, ಹೊಸ ತಿಂಗಳಲ್ಲಿ ಹಿಂಗಿರ್ತೀನಿ, ಈ ವಾಕ್ಯ ಕೇಳಿದ ಮೇಲೆ ಹಿಂಗಿರ್ತೀನಿ, ಪಾಸ್ಟ್ ಹೇಳಿದ ಮೇಲೆ ಹಿಂಗಿರ್ತೀನಿ, ಹೂ ಅಂತ ಹೇಳ್ತೇವೆ. ಆದರೆ ಮತ್ತೆ ನಾವು ಕುಕ್ಕೆ ಹೋಗ್ತೇವೆ. ಪೇತ್ರನು ಹಾಗೇನೆ, ದೇವರೇ ನಾನು ಇಲ್ಲ ಬೇರೆಯವ್ರ ಥರ ನಾನಲ್ಲ. ಆದರೆ 3 ಸಾರಿ ಯೇಸುವನ್ನು ಅಲ್ಲಗಳೆದ. ಯಾವಾಗ ಸ್ವಾಮಿ ಅವನ ಕಡೆಗೆ ಒಂದು ನೋಟವನ್ನು ನೋಡಿದರೋ ಅವನ ಹೃದಯ ಕರಗಿತು. ಅಪ್ಪ ನಾನು ತಪ್ಪಿದಸ್ತನು, ನಾನು ಅಯೋಗ್ಯನಪ್ಪ, ನಾನು ನಿಜವಾಗಿಯೂ ಅಯೋಗ್ಯನು. ಅಯ್ಯೋ ನೀನು ಹೇಳಿದರೂ ನನಗೆ ಎಚ್ಚರಿಕೆ ಆಗಲಿಲ್ವೇ, ನಾನು ತಪ್ಪು ಮಾಡಿಬಿಟ್ನಪ್ಪ, ನಾನು ತಪ್ಪು ಮಾಡಿಬಿಟ್ಟೆ. ಮುರಿದು ಹೋಗ್ಬಿಟ್ಟ. ಇನ್ನಷ್ಟೇ, ದೇವರು ನನ್ನನ್ನು ಪ್ರೀತಿಸೋದಿಲ್ಲ, ಇನ್ನು ದೇವರು ನನ್ನನ್ನು ಸೇರಿಸಿಕೊಳ್ಳಲ್ಲ, ಮುಗೀತು ನನ್ನ ಕತೆ ಅಂದುಕೊಂಡ. ಆದರೆ ಬೈಬಲಲ್ಲಿ ನೋಡುತ್ತೇವೆ, ಎಲ್ಲಿ ಕೂಡ ಪೇತ್ರನ ಆ ಒಂದು ಮುರಿದ ಸ್ಥಿತಿಯನ್ನು, ಸೋತ ಸ್ಥಿತಿಯನ್ನು, ಯೇಸುವನ್ನು ಅಲ್ಲಗಳೆದ ಸ್ಥಿತಿಯನ್ನು ಮತ್ತೆ ಯೇಸು ಸ್ವಾಮಿ, ಪೇತ್ರ ಹಿಂಗೆ ಮಾಡಿಬಿಟ್ಟಲ್ಲ ನೀನು ಅಂತ ಕೇಳಲಿಲ್ಲ. ದೇವ್ರ ವಾಕ್ಯ ನಮಗೆ ಹೇಳುತ್ತದೆ, ನಮ್ಮ ಜೀವಿತದಲ್ಲಿ ನಾವು ಅನೇಕ ಸಾರಿ ಈ ಥರ ಸೋತು ಹೋಗಿ, ಮುರಿದು ಹೋಗಿ, ಕೆಲಸಕ್ಕೆ ಬಾರದಂಥ ಸ್ಥಿತಿಯಲ್ಲಿಯೂ ಕೂಡ ಯೇಸಪ್ಪ ಹೇಳ್ತಾನೆ, ನೀನು ಎಂತಹ ಸ್ಥಿತಿಯಲ್ಲಿದ್ದರೂ ಮತ್ತೆ ನಾನು ನಿನ್ನನ್ನು ಕಟ್ಟುತ್ತೇನೆ, ನಿನ್ನ ಜೀವಿತವನ್ನು ನಾನು ಮೇಲಕ್ಕೆತ್ತುತ್ತೇನೆ, ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂದು ದೇವರು ಹೇಳ್ತಾ ಇದ್ದಾರೆ. ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನರೇ, ದೇವರು ತಾನೇ ನಿಮಗೂ ನನಗೂ ಒಂದು ಧೈರ್ಯದ ಮಾತನ್ನು ಕೊಟ್ಟು ಹೇಳ್ತಾ ಇದ್ದಾರೆ, ಮಕ್ಕಳೇ ನಿನ್ನ ಸ್ಥಿತಿ ಸೋತಿದೆಯಾ, ನಿನ್ನ ಕುಟುಂಬದಲ್ಲಿ ಏನಾಗಿದೆ, ನಾನಿದ್ದೇನೆ, ಭಯಪಡಬೇಡ. ಮತ್ತೆ ಉಪಯೋಗಿಸಲಿಕ್ಕೆ ಶಕ್ತನಾದ ದೇವರು ನಾನೂ ಎಂದು ದೇವರ ವಾಕ್ಯ ಹೇಳುತ್ತದೆ. ನಿರೀಕ್ಷೆಯ ವಾಕ್ಯ ಇದು, ದೇವರು ನಮ್ಮ ಮೇಲೆ ತೋರಿಸುವ ಪ್ರೀತಿಯ ವಾಕ್ಯ ಇದು. ಯೇಸು ಸ್ವಾಮಿ ಪೇತ್ರನನ್ನು ಒಂದು ಪ್ರಶ್ನೆ ಕೂಡ ಕೇಳಲಿಲ್ಲ. ವೈಫಲ್ಯ ಇತ್ತು, ನೋವಿತ್ತು, ತಿರಸ್ಕಾರ ಇತ್ತು, ಆದರೆ ನೀವು ನೋಡುವಾಗ ಯೇಸು ಸ್ವಾಮಿ ಮತ್ತೆ ಅವನನ್ನು ಪುನಃಸ್ಥಾಪಿಸಿದನು. ಪುನಃ ಅದೇ ಇಲ್ಲಿ ಹೇಳ್ತಾ ಇರುವಂಥದ್ದು ಯೆರೆಮೀಯನ ಗ್ರಂಥ. ಪುನಃ ಸಂಸೋನನನ್ನು ಪುನಃ ಚೈತನ್ಯಗೊಳಿಸಿದನು, ಯೋಸೇಫನನ್ನು ಪುನಃ ಮೇಲೆತ್ತಿದ್ದನು, ದಾವೀದನನ್ನು ಪುನಃ ಉಪಯೋಗಿಸಿಕೊಂಡನು, ಪೇತ್ರನನ್ನು ಪುನಃ ಉಪಯೋಗಿಸಿಕೊಂಡನು, ತನಗೆ ಬೇಕಾದ ರೀತಿಯಲ್ಲಿ ಉಪಯೋಗಿಸಿಕೊಂಡನು. ಹೌದು ದೇವಜನವೇ, ಇವತ್ತು ನಮ್ಮನ್ನು ಕೂಡ ದೇವರು ಉಪಯೋಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ಪೇತ್ರನಿಗೆ ಭಯ ಕಾಡ್ತಾ ಇತ್ತು. ಪೇತ್ರನಿಗೆ ಒಂದು ರೀತಿಯಾಗಿ ಏನಾಗ್ಬಿಡುತ್ತೋ ನನಗೆ ಅಂತಿದ್ದಾದರೆ,
ಯಾವಾಗ ಮತ್ತೆ ದೇವರು ಪುನಃಸ್ಥಾಪಿಸಿದನೋ ದೇವರು ಅವನನ್ನು ಮುಟ್ಟಿದನು. ಪೌಲನು ಹಾಗೇನೆ. ಮೊದಲು ಬಹಳ ಉನ್ನತವಾಗಿದ್ದ, ಬಹಳ ಹಿಂಸಕನಾಗಿದ್ದ, ಬಹಳ ಪಾಂಡಿತ್ಯವನ್ನು ತನ್ನನ್ನು ಹೆಚ್ಚಿಸಿಕೊಳ್ಳುತ್ತಿದ್ದ. ಆದರೆ ಮರುಜೀವ ದೇವರು ಕೊಟ್ಟು ಮತ್ತೆ ಸಂಧಿಸಿದ ನಂತರ ದೇವರಿಗಾಗಿ ಜೀವಿಸಿದ. 2 ಕೊರಿಂಥ ನಾವು ನೋಡುತ್ತಾ ಇದ್ದ 12ನೇ ಅಧ್ಯಾಯ, ತುಂಬ ವಾಕ್ಯಗಳಿದೆ, ಅದು ಓದೋಕ್ಕಾಗಲ್ಲ. ಆದರೆ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ಮುರಿತದ ಮೂಲಕವೇ ದೇವರಿಗೆ ಮಹಿಮೆ ಆಗ್ತದೆ. ಮುರಿದ, ಜಜ್ಜಿದ ನಿನ್ನ ಜೀವಿತವನ್ನು ದೇವರು ಮತ್ತೆ ಪುನಃ ಸ್ಥಾಪಿಸುವನು. ನೀನು ಎಲ್ಲಿಂದ ಬಿದ್ದಿದ್ದೀಯೋ ನೀನು ನೆನಪು ಮಾಡಿಕೋ, ಮತ್ತೆ ನಿನ್ನನ್ನು ಅದೇ ಸ್ಥಾನಕ್ಕೆ ನಿಲ್ಲಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ದೇವರ ವಾಕ್ಯ ಹೇಳುತ್ತದೆ 2 ಕೊರಿಂಥ 4:7 ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು. ಬಲಾಧಿಕ್ಯ, ಉನ್ನತಿ, ಪ್ರಮೋಷನ್ನು, ಮ್ಯಾರೇಜು, ಗರ್ಭಫಲ, ಜಾಬು, ಆರೋಗ್ಯ, ಸಾಲ ಬಿಡುಗಡೆ, ಸಮಾಧಾನ, ಆಶೀರ್ವಾದ ಎಲ್ಲ ದೇವರಿಂದಲೇ ಹೊರತು ನಮ್ಮೊಳಗಿಂದ ಬರೋದಲ್ಲ. ಅದೇ ಅದರ ಉದ್ದೇಶ. ಒಂದು ಸುಗಂಧ ತೈಲದ ಬಾಟಲಿಯನ್ನು ಒಡೆದಾಗ ಮಾತ್ರ ಅದರ ಪರಿಮಳ ಒಳಗಡೆ ಬರುತ್ತದೆ. ನಾವು ನೋಡ್ತಾ ಇದ್ದೇವೆ ಮಗ್ದಲದ ಮರಿಯಳು ಆ ಸುಗಂಧ ತೈಲದ ಪಾತ್ರೆಯನ್ನು ತಂದು ಯೇಸುವಿನ ಪಾದಗಳಿಗೆ ಒಡೆದಾಗ ಅಲ್ಲಿ ಒಂದು ಸ್ಮೆಲ್. ಕೀರ್ತನೆ 34:18 ಹೇಳುತ್ತದೆ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರಗುವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ಇವತ್ತು ನೀವು ಮುರಿದೋಗಿದ್ದೀರಾ, ನೀವು ಕುಗ್ಗಿ ಹೋಗಿದ್ದೀರಾ, ದೇವರು ನಿಮಗೆ ನೆರವಾಗುತ್ತಾನೆ, ನಿಮ್ಮನ್ನು ಉದ್ಧಾರ ಮಾಡುತ್ತಾನೆ. ಯೆಶಾಯ 61:1 ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೆ. ಇವತ್ತು ಮನ ಮುರಿದ ನಿಮ್ಮನ್ನು ಕಟ್ಟಿ ವಾಸಿ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ನೀವು ನಾನು ಹೇಗಿದ್ದೇವೆ? ದೇವರ ನಾಮವನ್ನು ಘನಪಡಿಸ್ತಾ ಇದ್ದೇವಾ? ಆತನ ನಾಮವನ್ನು ಸ್ಥಿರಪಡಿಸ್ತಾ ಇದ್ದೇವಾ? ಮುರಿದ, ಕಟ್ಟಿದ, ಒಡೆದ, ಸೋತ ಸಂದರ್ಭದಲ್ಲಿ ಹೇಗಿದ್ದೇವೆ? ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ, ಮತ್ತೊಂದು ದಿನದಲ್ಲಿ ನಮಗೆ ನೆನಪು ಮಾಡಿದಂಥ ಈ ವಾಕ್ಯಗಳಿಗಾಗಿ ಸ್ತೋತ್ರ. ಎಷ್ಟು ಸಾರಿ ದೇವಭಕ್ತರ ಉದಾಹರಣೆಗಳನ್ನು ತೆಗೆದುಕೊಂಡರೂ ಹೊಸದಾಗಿ ನಮಗೆ ಕಾಣಿಸುತ್ತವೆ. ಹೌದು ಸ್ವಾಮಿ ದೇವರೇ, ನನ್ನ ಜೀವಿತ ಮುಗಿದೋಯಿತು ಅಂತ ಅವರು ಅಂದುಕೊಂಡಿದ್ದರು. ಯೋಸೇಫನ ಅಂದುಕೊಂಡಿರಬಹುದು, ದಾವೀದನ ಅಂದುಕೊಂಡಿರಬಹುದು, ಸಂಸೋನನ ಅಂದುಕೊಂಡಿರಬಹುದು, ಪೇತ್ರನ ಅಂದುಕೊಂಡಿರಬಹುದು, ಪೌಲನ ಅಂದುಕೊಂಡಿರಬಹುದು, ಮಗ್ದಲದ ಮರಿಯಳು ಅಂದುಕೊಂಡಿರಬಹುದು ನನ್ನ ಕತೆ ಇಷ್ಟೇ ಎಂದು. ಆದರೆ ನೀವು ಕರುಣಿಸಿದಿರಿ, ಪುನಃಸ್ಥಾಪಿಸಿದಿರಿ. ಅವರನ್ನು ಪುನಃಸ್ಥಾಪಿಸಿದ ಕರ್ತನೇ, ನಮ್ಮನ್ನೂ ನೀನು ಪುನಃಸ್ಥಾಪಿಸಲಿಕ್ಕೆ ಶಕ್ತನಾದ ದೇವರಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ದೇವರೇ, ಕುಂಬಾರನು ನೀನಯ್ಯ, ಜೇಡಿ ಮಣ್ಣು ನಾವಯ್ಯ. ರೂಪಿಸು ನಮ್ಮನ್ನು ನಿನ್ನ ಚಿತ್ತದ ಹಾಗೆ, ಉಪಯೋಗಿಸಿಕೋ ನಿನ್ನ ಇಷ್ಟದ ಹಾಗೆ. ಕರುಣಿಸು ನಮ್ಮನ್ನು, ಕೃಪೆ ತೋರಿಸು ನಮ್ಮನ್ನು, ಬದುಕುವೆವು, ಮಹಿಮೆ ಪಡಿಸು ನಿಮ್ಮನ್ನು. ಅಪ್ಪ, ನಮ್ಮ ಜೀವಿತಗಳನ್ನು ನಿಮ್ಮ ಕೈಗೆ ಕೊಡುತ್ತಾ ಇದ್ದೇವೆ. ಅನುಗ್ರಹಿಸುವಾತನೇ, ಆಶೀರ್ವದಿಸುವಾತನೇ ನಿನಗೆ ಸ್ತೋತ್ರ. ಮುರಿದ ಮನಸ್ಸುಳ್ಳವರಿಗೆ, ಮನ ಮುರಿದವರಿಗೆ ಕೃಪೆ ತೋರಿಸುವ ಕರ್ತನೇ ನಿನಗೆ ಸ್ತೋತ್ರ. ಅಪ್ಪ ಎಂದು ಕೂಗಿದ ಈ ಸಹೋದರ ಸಹೋದರಿಯರ ಜೀವಿತದಲ್ಲಿ ಒಡೆದ ಬೋಕಿಯಂತಿರುವ, ಒಡೆದ ಪಾತ್ರೆಯಂತಿರುವ, ಕೆಲಸಕ್ಕೆ ಬಾರದ ವಸ್ತುವಂತಿರುವ, ಪ್ರಯೋಜನಕ್ಕೆ ಬಾರದಂಥ ವ್ಯಕ್ತಿಯಾಗಿರುವ ನಮ್ಮನ್ನು ನೋಡು ದೇವರೇ. ನನ್ನ ಮನೆಯನ್ನು ನೆನೆಸಿಕೋ, ನನ್ನನ್ನು ನೆನೆಸಿಕೋ. ಅಪ್ಪ, ನನಗೆ ಬಲವನ್ನು ಕೊಡಪ್ಪ, ಕೃಪೆಯನ್ನು ತೋರಿಸು, ನಿನ್ನ ಆತ್ಮವನ್ನು ನನಗೆ ಸುರಿಯ ಮಾಡಪ್ಪ ಎಂದು ಬೇಡುತ್ತಾ ಇದ್ದೇವೆ. ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ವಂದನೆ ಯೇಸುವೇ. ಕರ್ತನೇ, ನಿನ್ನ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ, ನಿನ್ನ ಅಮೋಘವಾದ ಪ್ರೀತಿಗಾಗಿ ಸ್ತೋತ್ರ. ನಮ್ಮನ್ನು ಪ್ರೀತಿಸಿ ಆರಿಸಿಕೊಂಡದಕ್ಕಾಗಿ ಸ್ತೋತ್ರ. ಈ ದಿನ ಪ್ರಾರ್ಥನೆಯಲ್ಲಿ ಏಕೀಭವಿಸಿ ನನ್ನನ್ನು ಕನಿಕರಿಸು ದೇವರೇ ಎಂದು ಕೇಳುತ್ತಿರುವಂಥ ಪ್ರತಿ ಸಹೋದರ ಸಹೋದರಿಯರನ್ನು, ದೇವ, ಮುರಿದು ಹೋದ, ಬೆಂದ ಹೋದ, ನೊಂದು ಹೋದ, ಸೋತು ಹೋದ, ಬಲಹೀನವಾದ ಪ್ರತಿಯೊಂದು ದೇವ ಮಕ್ಕಳನ್ನು ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ವಂದಿಸ್ತೇವೆ. ಸ್ತೋತ್ರಪ್ಪ.
ಆದ್ಯಂತ ರಹಿತನೇ ನಿನಗೆ ಸ್ತೋತ್ರ, ಅದ್ಭುತ ಸ್ವರೂಪನಾದ ದೇವರೇ ನಿನಗೆ ಸ್ತೋತ್ರ, ಆಶ್ಚರ್ಯವಾದ ಕೃತ್ಯಗಳನ್ನು ಮಾಡುವ ದೇವರೇ ನಿನಗೆ ಸ್ತೋತ್ರ. ಈ ದಿನ ಈ ವಾಕ್ಯದ ಮೂಲಕವಾಗಿ ಯಾರ ಹತ್ರ ಆದರೂ ಮಾತಾಡಿದ್ದರೆ ನೀವು ತಾನೇ ವಾಕ್ಯದಂತೆ ನಮ್ಮನ್ನು ಉಪಯೋಗಿಸಿರಿ, ನಮ್ಮ ಸ್ಥಿತಿಯನ್ನು ಮಾರ್ಪಡಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಮೊರೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ. ಸರ್ವಸ್ತುತಿ ಘನ ಮಾನ ಮಹಿಮೆಗಳು ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಶ್ರೇಷ್ಠವಾದ ಮಧುರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ವಂದನೆಗಳು. ಕರ್ತನು ನಿನ್ನನ್ನು ಆಶ್ಚರ್ಯವಾಗಿ ಅನುಗ್ರಹಿಸಲಿ, ನಿಮ್ಮ ಅಗತ್ಯಗಳನ್ನು ಪೂರೈಸಿ ಮುರಿದ ನಿಮ್ಮ ಜೀವಿತವನ್ನು ಮತ್ತೆ ಕಟ್ಟಲಿ, ಪುನಃಸ್ಥಾಪಿಸಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.